PA ಪ್ರೊಡಕ್ಷನ್ ಅಡಿ ಕೊತ್ತಲವಾಡಿ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ. ಇವತ್ತು ಅದರ ಟೀಸರ್ ರಿಲೀಸ್ ಆಗಿದೆ. ಇದೀಗ ಆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಆ ಸಿನಿಮಾದ ಡೈರೆಕ್ಟರ್ ಇದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಮ್ಯಾಮ್ ನಮಸ್ತೆ. ಸರ್ ಮೊದಲಿಗೆ ಕೊತ್ತಲವಾಡಿ ಅನ್ನೋ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಈ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಏನಿದು ಕೊತ್ತಲವಾಡಿ? ಮೇಡಮ್, ಕೊತ್ತಲವಾಡಿ ಅನ್ನೋದು ನಮ್ಮ ಕರ್ನಾಟಕದ ಅಪ್ಪಟ ಒಂದು ಚಾಮರಾಜನಗರ ಗುಂಡ್ಲುಪೇಟೆ ಮಧ್ಯದಲ್ಲಿರುವಂಥ ಒಂದು ಊರು. ಇದು ನಮ್ಮ ಕನ್ನಡದ ಊರು ಮೇಡಮ್, ಕರ್ನಾಟಕದ ಊರು ಅನ್ನೋಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನೊಂದು PA ಪ್ರೊಡಕ್ಷನ್ಸ್ ಅಂದರೆ ದೊಡ್ಡ ಜವಾಬ್ದಾರಿ. ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ ಸರ್ ನೀವು? ಯಾಕಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಹೇಗಿತ್ತು ನಿಮಗೆ ಹ್ಯಾಂಡ್ಲ್ ಮಾಡೋದು? ಅದು ಸರ್ಪ್ರೈಸಾಗಿ ಬೇರೆ ಇಟ್ಟಿದ್ರಂತೆ ನೀವು, ಹೇಳಿ ಸರ್ ಅದ್ರ ಬಗ್ಗೆ. ಮೇಡಮ್ ಹೌದು, ಅಂದರೆ ಅದು ನಾವು ಕತೆ ಓಕೆ ಆದಾಗಲೇ, ಅಂದರೆ ಈಗ ಸದ್ಯಕ್ಕೆ ರಿವೀಲ್ ಆಗಬಾರ್ದು ಅನ್ನೋದೊಂದು ಕಂಡೀಷನ್ ಇತ್ತು. ಹಂಗಾಗಿ ನನಗೆ ಕೆಲಸ ಮಾಡಬೇಕು, ಅದ್ರ ಬಗ್ಗೆನೇ ಗಮನ ಇರುತ್ತೆ. ನನಗೆ ಇವತ್ತೇ ಬಂದು ನಾಳೆ ಪ್ರಚಾರ ತೊಗೊಳೋದು ಅವಶ್ಯಕತೆ ಇಲ್ಲ. ಇವತ್ತೇನಾದ್ರು ಕೆಲಸ ಮಾತಾಡಬೇಕು, ನನಗೆ ಯಾವಾಗಲೂ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸುಮ್ಮನೆ ಪ್ರಚಾರ ತೊಗೊಂಡು ಸಿನಿಮಾ ಹೆಂಗೋ ಆಗೋದು ಅದು ಆ ಥರ ಇಷ್ಟ ಇರಲಿಲ್ಲ. ಹಂಗಾಗಿ ನಾವು ಸ್ವಲ್ಪ ಗೌಪ್ಯವಾಗಿ ಇಟ್ಟಿದ್ವಿ. ಸರ್ ನಾವು ಪೃಥ್ವಿ ಅಂಬರ್ ಸರ್ನ ನೋಡಿರೋದು ಒಂದು ಲವರ್ ಬಾಯ್ ಆಗಿ, ಅವರಲ್ಲಿ ಕೂಡ ಒಂದು ಮಾಸ್ ಹೀರೋ ಇರ್ತಾರೆ, ಈ ಹಳ್ಳಿ ಕ್ಯಾರೆಕ್ಟರ್ ರಗಡಕ್ಕೆ ಸೂಟ್ ಆಗ್ತಾರೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅವ್ರನ್ನ ಅಂತ? ಮೇಡಮ್ ಇಲ್ಲ, ಅಂದರೆ ನಮಗೆ ಪೃಥ್ವಿ ಅಂಬರ್ ಸರ್ ನೋಡಿದಾಗೆಲ್ಲ ಅವ್ರ ಒಳಗಡೆ ಒಬ್ಬ ದೊಡ್ಡ ಕಲಾವಿದ ಇದ್ದಾನೆ. ಅದು ನನಗೆ ಯಾವಾಗಲೂ ನನಗೆ ಪೃಥ್ವಿ ಅಂಬರ್ ಸರ್ ಯಾವಾಗಲೂ ಸಿಗ್ತಾ ಇರ್ತಾರೆ. ನಮ್ಮದು ಒಂದೇ ಅಡ್ಡದಲ್ಲಿ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತೀವಿ. ಅವ್ರನ್ನ ನೋಡಿದಾಗೆಲ್ಲ ಇಲ್ಲ ಏನೋ ಒಂದು ಆಗಬೇಕಲ್ಲ, ಏನೋ ಒಂದು ಮಾಡಬೇಕಲ್ಲ ಅನ್ನೋದೇ ಒಂದು ಇರುತ್ತೆ. ಹಂಗಾಗಿ ಆ ಕತೆ ಬರಿತಾ ಪೃಥ್ವಿ ಅಂಬರ್ ಸರ್ ಆ ಪಾತ್ರನೇ ಒಳ ಹೋಗ್ಬಿಟ್ಟಿದ್ರು. ಹಂಗಾಗಿ ಆ ಪಾತ್ರ ಇವತ್ತು ನಿಮ್ಮ ಕಣ್ಮುಂದೆ ಬಂದಿದೆ. ಸರ್ ಈಗ ಸಿನಿಮಾ PA ಪ್ರೊಡಕ್ಷನ್ಸ್ ಅಡಿ ಆಗ್ತಾ ಇದೆ. ಸೊ ನೀವು ದೊಡ್ಡ ಕಲಾವಿದರನ್ನ ಇಟ್ಕೊಂಡೆ ಅಂದರೆ ತುಂಬ ಫೇಮಸ್ ಆಗಿರೋ ಹೀರೋಯಿನ್ನ ತೊಗೊಂಡು ಮಾಡ್ಬೋದಿತ್ತು. ಬಟ್ ನೀವು ಆಲ್ಮೋಸ್ಟ್ ಈ ಸ್ಟಂಟಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಇದು ನಿಮ್ಮ ಐಡಿಯಾನ ಅಥವಾ ಮೇಡಮ್ ಹೇಳಿದ್ದಕ್ಕೆ ನೀವು ಈ ಥರ ಮಾಡಿದ್ರಾ? ಮ್ಯಾಮ್ ಇಲ್ಲ, ನಮ್ಮ ಪ್ರೊಡಕ್ಷನ್ ಹೌಸಿಂದನೂ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತಲೇ ಇದ್ದಿದ್ದು. ನಮ್ಮ ತಾಟು ಯಾವಾಗಲೂ ಅಂದರೆ ಹೊಸಬ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ತಾಟು ಮೇಡಮ್. ಈಗ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ಮಾಡೋಕ್ಕೂ ನಂಗೆ ತುಂಬ ಖುಷಿ. ಆದರೆ ನನ್ನ ಐಡಿಯಾಸ್ನ ಅವ್ರ ಜೊತೆ ಕ್ಲಬ್ ಮಾಡೋಕ್ಕಾಗಲ್ವೇನೋ ಅನ್ನೋ ಒಂದು ಫಿಯರ್ ಅಂತೂ ಇರುತ್ತೆ. ಹಂಗಾಗಿ ನಾನು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್ ಈಗ ನಮ್ಮ ಕರ್ನಾಟಕ ಅಂದರೆ ಅದು ಸಂಸ್ಕೃತಿಗೆ ಫೇಮಸ್ ಅಂತ ಹೇಳ್ಬೋದು. ಮೇಲಿಂದ ಬೀದರಿಂದ ನೋಡಿದ್ರೆ ಕೆಳಗಡೆ ಚಾಮರಾಜನಗರ ತನಕನೂ ಒಂದೊಂದು ಥರ ವೈಶಿಷ್ಟ್ಯ ಇದೆ. ಆದರೆ ನೀವು ಪರ್ಟಿಕ್ಯುಲರ್ ಆಗಿ ಚಾಮರಾಜನಗರನೇ ನೀವೇನಾದ್ರು ಅದಕ್ಕೆ ಬಿಲಾಂಗ್ ಆಗ್ತೀರಾ? ರೀಸನ್ ಏನು ಸರ್ ಚಾಮರಾಜನಗರದ್ದೇ ತೊಗೊಂಡು ಈ ಥರ ಮಾಡಬೇಕು ಅಂತ ಹೇಳಿ? ಇಲ್ಲ ಮೇಡಮ್, ಕತೆಗೆ ಬರ್ಕೊಂಡು ಆಮೇಲೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಮೇಡಮ್. ಪರ್ಟಿಕ್ಯುಲರಾಗಿ ಹಿಂಗೆ ಅಂತ ಏನಿರಲಿಲ್ಲ, ಕತೆ ಆದಮೇಲೆ ನಾವು ಸೆಲೆಕ್ಟ್ ಮಾಡಿದ್ದೆ ಅವ್ರನ್ನ. ಇನ್ನು ಶೂಟಿಂಗ್ ಲೊಕೇಶನ್ಸ್ಗಳ ಬಗ್ಗೆ ಹೇಳೋದಾದರೆ ಹೇಗಿತ್ತು ಸರ್ ಅದೆಲ್ಲ ಹ್ಯಾಂಡ್ಲ್ ಮಾಡೋದು? ಬಿಕಾಸ್ ಒಂದು ಹಳ್ಳಿಲಿ ಶೂಟ್ ಮಾಡೋದಂದರೆ ಅದು ಈಸಿ ಅಲ್ಲ. ಹೇಗಿತ್ತು ಸರ್ ಮೇಡಮ್? ಇಲ್ಲ, ನಾವು ಹೋದಂಥ ಹಳ್ಳಿಗಳಲ್ಲಿ ತುಂಬ ಕೋಪ್ರೇಟಿವು. ಆಮೇಲೆ ನಮ್ಮನ್ನು ಅವ್ರ ಮನೆಯವ್ರ ಥರ ನೋಡ್ಕೊಂಡಿದ್ದಾರೆ. ನಮಗೇನು ತೊಂದರೆ ಆಗದೆ, ನಮಗೇನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಬೇಡಿ, ಎಷ್ಟೋ ಕಡೆ ಶೂಟಿಂಗ್ ತೊಂದರೆ ಆಯಿತು ಅಂತ ಇರ್ತಾರೆ. ಬಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಮಾಡಿರೋ ಶೂಟಿಂಗಲ್ಲಿ ಆ ಊರಿನ ಜನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಬನ್ನಿ ಎಲ್ಲಿ ಬೇಕಾದ್ರೂ ಮಾಡಿ, ನಮ್ಮನೇಲಿ ಮಾಡಿ ಅನ್ನೋ ಥರದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸರ್ ನಿಮಗೆ ಈ PA ಪ್ರೊಡಕ್ಷನ್ ಬ್ಯಾನರ್ ಸಿಕ್ಕಿದ್ದು ಹೇಗೆ ಸರ್? ಆ ಪ್ರಾಸೆಸ್ ಹೇಗೆ ಶುರು ಆಯಿತು ಅಂತ ಹೇಳೋದು? ಮೇಡಮ್ ಹೇಳಿದ್ನಲ್ಲ ಮೇಡಮ್, ಅಮ್ಮ ನಾನು ಮೊದಲಿಂದನೂ ಕಾಂಟ್ಯಾಕ್ಟಲ್ಲಿ ಇದ್ವಿ. ಸೊ ಹಂಗಾಗಿ ಅಮ್ಮನೇ ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂದರು, ಹಂಗಾಗಿ ಸಿನಿಮಾ ಸ್ಟಾರ್ಟ್ ಆಗಿದ್ದು ಮೇಡಮ್. ಸೊ ಇನ್ನೇನು ಸಿನಿಮಾ ಟೀಸರ್ ಸಖತ್ತಾಗಿದೆ, ಆಮೇಲೆ ಸಾಂಗ್ಸ್ ತುಣುಕುಗಳನ್ನು ನೋಡಿದ್ವಿ, ಸಖತ್ತಾಗಿದೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾಯಿಂದ ಅಂತ ಹೇಳಿ? ಮೇಡಮ್ ಅಂದರೆ ನಾವು ಇವಾಗಲೇ ಟೀಸರ್ ನೋಡಲಿ ಮೇಡಮ್, ಅವರು ನೋಡಿ ಅವರೇ ಅಭಿಪ್ರಾಯ ಕೊಡಲಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಟ್ರೈಲರಲ್ಲಿ. ಅವಾಗೂ ನಿಮ್ಗೆ ಇನ್ನೂ ಅನ್ಸುತ್ತೆ. ಆಬ್ವಿಯಸ್ಲಿ ಅಪ್ಪಟ ಸೊಗಡಿನ ಸಿನಿಮಾ, ಕ್ಲಾಸು ಇದೆ, ಮಾಸು ಇದೆ. 100% ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದಿ ಬೆಸ್ಟ್.